ನಮಸ್ಕಾರ. ವಿಷಕನ್ಯೆ ಐತಿಹ್ಯ ಮತ್ತು ವಾಸ್ತವ. ಸಂಚು ಅಥವಾ ಹಗೆತನದಿಂದ ಊಟ, ಪಾನೀಯ ಅಥವಾ ಯಾವುದೇ ಪರೋಕ್ಷ ದಾರಿಗಳ ಮೂಲಕ ಒಬ್ಬ ವ್ಯಕ್ತಿಗೆ ವಿಷ ಉಣಿಸಿ ಕೊಲ್ಲೋದು ರಾಜಕೀಯ ಇತಿಹಾಸದ ಒಂದು ಭಾಗ. ಇದು ಜಗತ್ತಿನ ಎಲ್ಲ ಜನಾಂಗ, ಸಂಸ್ಕೃತಿ ಮತ್ತು ನಾಗರಿಕತೆಗಳಲ್ಲಿ ಕಂಡುಬರುತ್ತೆ. ದೇಹವನ್ನು ಸೇರಿದ ವಿಷ ದೇಹದ ಅಂಗಾಂಗಗಳ ಚಟುವಟಿಕೆಗಳ ಮೇಲೆ ಪರಿಣಾಮವನ್ನು ಬೀರಿ ಮನುಷ್ಯನನ್ನು ಸಾಯಿಸ್ತದೆ. ಆದರೆ ಭಾರತದಲ್ಲಿ ಮಾತ್ರ ಇದಕ್ಕಿಂತ ಬೇರೆ ರೀತಿಯಲ್ಲಿ ತನ್ನ ಮೈಯಲ್ಲಿರುವ ವಿಷದ ಮೂಲಕ ವ್ಯಕ್ತಿಯನ್ನು ಕೊಲ್ಲುವ ವಿಷಕನ್ಯೆ ನಮಗೆ ಪುರಾಣ ಮತ್ತು ಸಾಹಿತ್ಯಗಳಲ್ಲಿ ಕಂಡುಬರ್ತಾಳೆ. ಭಾರತೀಯ ಇತಿಹಾಸ ಮತ್ತು ಸಾಹಿತ್ಯದಲ್ಲಿ ವಿಷಕನ್ಯೆ ಎನ್ನುವ ಕಲ್ಪನೆ ಅತ್ಯಂತ ಕುತೂಹಲಕಾರಿಯಾದಂಥದ್ದು. ರಾಜಕೀಯ ಕುತಂತ್ರ, ಗುಪ್ತಚರ ತಂತ್ರಗಳು ಮತ್ತು ಪೌರಾಣಿಕ ಕಥೆಗಳ ಸಂಯೋಜನೆಯಿಂದ ಈ ಕಲ್ಪನೆ ರೂಪುಗೊಂಡತೆ. ವಿಷಕನ್ಯೆ ಅಂತ ಹೇಳಿದ್ರೆ ಬಾಲ್ಯದಿಂದಲೇ ವಿಷವನ್ನು ಸ್ವಲ್ಪ ಸ್ವಲ್ಪವಾಗಿ ನೀಡ್ತಾ ಬೆಳೆಸಿದಂತಹ ಮಹಿಳೆ. ಅವಕ್ಕೆ ತನ್ನ ಹಗೆಗಳಿಗೆ ಹತ್ತಿರವಾಗಿ ತನ್ನ ಮೈಯಲ್ಲಿರುವ ವಿಷವನ್ನು ಅವರಿಗೆ ಸೋಂಕಿಸಿ ಅವರನ್ನು ಕೊಲ್ಲೋದಕ್ಕೆ ಬಳಸ್ಕೊಳ್ತಾಳೆ ಎನ್ನುವ ನಂಬಿಕೆ ಇದೆ. ಆದರೆ ಈ ಕಲ್ಪನೆಯ ಸತ್ಯಾಸತ್ಯತೆ ಕುರಿತು ಇತಿಹಾಸಕಾರರು ಮತ್ತು ವಿಜ್ಞಾನಿಗಳು ಅಪನಂಬಿಕೆ ಹೊಂದಿದ್ದಾರೆ ಮತ್ತು ಅವರು ತಮ್ಮದೇ ಆದಂಥ ವಿವರಣೆಗಳನ್ನು ಕೊಡ್ತಾರೆ. ವಿಷಕನ್ಯೆಯ ಬಗ್ಗೆ ಮುಖ್ಯವಾದಂಥ ಉಲ್ಲೇಖಗಳು ಅರ್ಥಶಾಸ್ತ್ರ, ಕೌಟಿಲ್ಯನ ಚಾಣಕ್ಯನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಕಾಣಿಸ್ತವೆ. ಈ ಗ್ರಂಥ ರಾಜಕೀಯ, ಆರ್ಥಿಕ ಮತ್ತು ಸೈನಿಕ ತಂತ್ರಗಳನ್ನು ಕುರಿತು ಬರೆಯಲ್ಪಟ್ಟ ಪ್ರಾಚೀನ ಸಂಸ್ಕೃತ ಕೃತಿ. ಚಾಣಕ್ಯ ಅಂದರೆ ಕೌಟಿಲ್ಯ ಆತನ ಹೆಸರು ಜೊತೆಗೆ ಇದನ್ನು ಜೋಡಿಸಲಾಗಿದೆ. ಈ ಗ್ರಂಥದಲ್ಲಿ ರಾಜರು ಹಗೆಗಳನ್ನು ಆಚೆ ಮಾಡೋದಕ್ಕೆ ವಿವಿಧ ಗುಪ್ತ ವಿಧಾನಗಳನ್ನು ಬಳಸಬೇಕಂತ ಸೂಚಿಸಲಾಗಿದೆ. ಅದರ ಭಾಗವಾಗಿ ವಿಷಕನ್ಯೆ ಎನ್ನುವ ಕಲ್ಪನೆಯನ್ನು ಕೂಡ ಉಲ್ಲೇಖಿಸಲಾಗಿದೆ. ಇದೇ ಕಲ್ಪನೆ ಸಂಸ್ಕೃತ ಸಾಹಿತ್ಯದ ಸ್ಕಂದ ಪುರಾಣ, ಶುಕಸಪ್ತಪದಿ ಮತ್ತು ಇತರ ಕೃತಿಗಳಲ್ಲಿ ಕೂಡ ಕಂಡುಬರ್ತದೆ. ಈ ಗ್ರಂಥಗಳಲ್ಲಿ ವಿಷಕನ್ಯೆಯನ್ನು ಅಶುಭ ಮಹಿಳೆ ಅಥವಾ ಘಾತಕ ಮಹಿಳೆ ಅಂತ ವರ್ಣಿಸಲಾಗಿದೆ. ಚಂದ್ರಗುಪ್ತ ಮೌರ್ಯನ ಕೊಲ್ಲೋದಕ್ಕೆ ಆತನ ಬಳಿಗೆ ಹಗೆಗಳು ವಿಷಕನ್ಯೆಯನ್ನು ಕಳಿಸಿರ್ತಾರೆ. ಇದನ್ನು ತಿಳಿದಂಥ ಚಾಣಕ್ಯ ಆಕೆಯನ್ನು ಪರ್ವತಕ ರಾಜನ ಬಳಿಗೆ ಕಳಿಸಿ ಪರ್ವತಕ ರಾಜ ಸಾಯುವಂತೆ ಮಾಡಿದ ಅನ್ನೋ ಕತೆ ನಮಗೆ ದಕ್ತದೆ. ಕೆಲವು ಕಥೆಗಳ ಪ್ರಕಾರ ಪ್ರಾಚೀನ ರಾಜರು ವಿಷಕನ್ಯೆಯರನ್ನು ಶತ್ರು ರಾಜರನ್ನು ಕೊಲ್ಲೋದಕ್ಕೆ ಬಳಸ್ತಾ ಇದ್ರು. ಈ ವಿಷಕನ್ಯೆಯರು ಶತ್ರುಗಳ ಜೊತೆಗೆ ಗೆಳೆತನ ಅಥವಾ ಪ್ರೇಮದ ಹೆಸರಿನಲ್ಲಿ ಸಂಪರ್ಕವನ್ನು ಸಾಧಿಸಿ ವಿಷಪೂರಿತ ಆಹಾರ ಅಥವಾ ಪಾನೀಯ ನೀಡೋದ್ರ ಮೂಲಕ ಕೊಲ್ತಾ ಇದ್ರು ಅಂತ ಹೇಳಲಾಗುತ್ತೆ. ಇವು ರಾಜಕೀಯ ಕುತಂತ್ರಗಳ ಒಂದು ರೂಪ ಆಗಿದ್ದು, ಆ ಕಾಲದ ರಾಜ್ಯ ವ್ಯವಸ್ಥೆಯಲ್ಲಿ ಯಾವುದೇ ವಿಧಾನದಿಂದ ಜಯ ಸಾಧಿಸಬೇಕನ್ನುವ ಮನೋಭಾವವನ್ನು ಪ್ರತಿಬಿಂಬಿಸ್ತದೆ. ವಿಷಕನ್ಯೆ ಕಲ್ಪನೆಯನ್ನು ವೈಜ್ಞಾನಿಕವಾಗಿ ನೋಡಿದ್ರೆ ನಮಗೆ ಸಾಧ್ಯತೆ ಮತ್ತು ಅಸಾಧ್ಯತೆ ಎನ್ನುವ ಎರಡು ಭಾಗಗಳು ಕಾಣಿಸ್ತವೆ. ಇವುಗಳಲ್ಲಿ ಮೊದಲನೇದು ಸಾಧ್ಯತೆಯ ವಾಸ್ತವಾಂಶ. ಮೈತ್ರಿಡಾಟಿಸಮ್ ಅಂತಕ್ಕಂಥ ಜೈವಿಕ ತತ್ವದ ಪ್ರಕಾರ ಸ್ವಲ್ಪ ಪ್ರಮಾಣದಲ್ಲಿ ವಿಷವನ್ನು ನಿಯಮಿತವಾಗಿ ತೆಗೆದುಕೊಂಡ್ರೆ ದೇಹದಲ್ಲಿ ಅದರ ವಿರುದ್ಧ ಸಹನ ಶಕ್ತಿ ಬೆಳೀತಕ್ಕಂಥ ಸಾಧ್ಯತೆಗಳು ಇವೆ. ಎರಡನೆಯ ಅಸಾಧ್ಯ ಅಂಶ ಅಂತ ಹೇಳಿದ್ರೆ ಮಾನವನ ದೇಹವನ್ನೇ ವಿಷಕಾರಕ ಆಗೋದು. ಮುಟ್ಟೋದ್ರಿಂದ ಅಥವಾ ಮುತ್ತಿಕ್ಕುವುದರಿಂದ ವಿಷ ಹರಡೋದು, ಮಾನವನ ದೇಹದ ದ್ರವಗಳು, ರಸಗಳು ಇನ್ನೊಬ್ಬ ಮಾನವನಿಗೆ ಪ್ರಾಣಾಘಾತಕವಾಗೋದು ಇದು ಅಸಾಧ್ಯವಾದಂಥ ಸಂಖ್ಯೆ. ವೈಜ್ಞಾನಿಕವಾಗಿ ಇದಕ್ಕೆ ಯಾವುದೇ ಆಧಾರಗಳಿಲ್ಲ. ಇದಕ್ಕೆ ವೈಜ್ಞಾನಿಕವಾದ ಯಾವುದೇ ಸಾಕ್ಷ್ಯಗಳು ಕೂಡ ಇಲ್ಲ. ಕಾಲಕ್ರಮೇಣ ವಿಷಕನ್ಯೆ ಅನ್ನುವ ಕಲ್ಪನೆ ಜನಪದ ಕಥೆಗಳಲ್ಲಿ ಮತ್ತು ಸಾಹಿತ್ಯದಲ್ಲಿ ರೂಪಾಂತರಗೊಂಡಿತು. ಅದು ಒಂದು ಆರ್ಕಿಟೈಪ್ ಅಂದರೆ ರಹಸ್ಯಮಯ ಅಪಾಯಕಾರಿ ಮಹಿಳೆಯ ಪ್ರತಿರೂಪವಾಗಿ ಬೆಳೀತು. ಈ ರೀತಿಯ ಕಥೆಗಳು ಜನರಲ್ಲಿ ಭಯ, ಕುತೂಹಲ ಮತ್ತು ರೋಮಾಂಚನವನ್ನು ಹುಟ್ಟಿಸೋದಕ್ಕೆ ನೆರವಾಗಿದ್ದು. ಇತಿಹಾಸದ ದೃಷ್ಟಿಯಿಂದ ವಿಷಕನ್ಯೆಯ ಅಸ್ತಿತ್ವವನ್ನು ದೃಢಪಡಿಸ್ತಕ್ಕಂಥ ಯಾವುದೇ ಪುರಾತತ್ವ ನೇರ ಸಾಕ್ಷ್ಯಗಳು ಇಲ್ಲ, ದಾಖಲೆಗಳು ಇಲ್ಲ. ವಿಷಕನ್ಯೆಯ ಉಲ್ಲೇಖಗಳು ಮುಖ್ಯವಾಗಿ ಸಾಹಿತ್ಯ ಮೂಲಗಳಲ್ಲಿ ಮಾತ್ರ ದಕ್ತವೆ. ಅವುಗಳಲ್ಲಿ ಅತಿರಂಜನೆ ಮತ್ತು ರೂಪಕಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಪ್ರಾಯೋಗಿಕ ಸಾಕ್ಷ್ಯಗಳ ಕೊರತೆ ಇದೆ. ಭಾರತದಲ್ಲಿ ದಕ್ಕಿರುವ ಸಾವಿರಾರು ಶಿಲಾಶಾಸನಗಳಲ್ಲಿ, ರಾಜಚರಿತ್ರೆಗಳಲ್ಲಿ ವಿಷಕನ್ಯೆಯನ್ನು ಬಳಸಿ ಯಾವುದೇ ರಾಜನನ್ನು ಕೊಂದ ಬಗ್ಗೆ ನಮಗೆ ಯಾವುದೇ ಮಾಹಿತಿ ದಕ್ಕೋದಿಲ್ಲ. ಹೀಗಾಗಿ ವಿಷಕನ್ಯೆ ವಾಸ್ತವ ವ್ಯಕ್ತಿಗಿಂತ ಸಾಹಿತ್ಯ ಮತ್ತು ರಾಜಕೀಯ ಕಲ್ಪನೆ ಆಗಿರುವಂಥ ಎಲ್ಲ ಸಂಭವನೀಯತೆಗಳು, ಸಾಧ್ಯತೆಗಳು ಹೆಚ್ಚು. ವಿಷಕನ್ಯೆ ಎನ್ನುವ ಕಲ್ಪನೆ ಪ್ರಾಚೀನ ಭಾರತದ ರಾಜಕೀಯ ತಂತ್ರಗಳು, ಸಾಹಿತ್ಯ ಮತ್ತು ಪೌರಾಣಿಕ ಕಲ್ಪನೆಗಳ ಮತ್ತು ಜಾನಪದ ನಂಬಿಕೆಗಳ ಸಂಯೋಜಿತ ನಂಬಿಕೆಯಾಗಿದೆ. ಸ್ವಲ್ಪ ಪ್ರಮಾಣದ ವಿಷವನ್ನು ಸಹಿಸುವ ಸಾಮರ್ಥ್ಯ ಮೈತ್ರಿಡಾಟಿಸಮು ವಾಸ್ತವಾಂಶದಲ್ಲಿ ನಿಜ ಆಗಿರ್ಬೋದು. ಆದರೆ ಮುಟ್ಟುವುದರಿಂದಲೇ ಕೊಲ್ಲುವ ಹೆಂಗಸು ಎನ್ನುವ ಕಲ್ಪನೆ ವೈಜ್ಞಾನಿಕವಾಗಿ ಅಸಾಧ್ಯ. ಮುಟ್ಟುವುದರಿಂದಲೇ ಇಲ್ಲ ಮುತ್ತಿಕ್ಕುವುದರಿಂದಲೇ ಕೊಲ್ಲಬಲ್ಲ ಹೆಂಗಸಿನ ಕಲ್ಪನೆ ವೈಜ್ಞಾನಿಕವಾಗಿ ಅಸಾಧ್ಯ. ಆದ್ದರಿಂದ ವಿಷ ಹಾಕಿ ಕೊಲ್ಲುವ ಹೆಂಗಸು ವಿಷಕನ್ಯೆ ವಾಸ್ತವ ಮತ್ತು ಭಾಗಶಃ ಐತಿಹಾಸಿಕ ಆಗಿರ್ಬೋದಾದರೂ ಕೂಡ ಉಳಿದ ಎಲ್ಲವುದು ಐತಿಹ್ಯ ಮತ್ತು ಕಟ್ಟುಕತೆ ಮಾತ್ರ. ರಾಜರ ಅಧಿಕಾರ ದಾಹದ ಒಳಸಂಚಿನ ಭಾಗವಾಗಿ ವಿಷ ಉಣಿಸಿ ಹಗೆಗಳನ್ನು ಕೊಲ್ತಾ ಇದ್ದ ರೋಮನ್ ಸಾಮ್ರಾಜ್ಯದ ವಿಷಕನ್ಯೆ ಲೋಕಸ್ಟಾ ಕುರಿತಾದಂಥ ವಿಡಿಯೋ ವಿವರಣೆಯಲ್ಲಿದೆ.
ಆಸಕ್ತರು ಅದನ್ನು ನೋಡಬಹುದು. ಕೊನೆಯದಾಗಿ ಮನುಷ್ಯನಿಗೆ ವಿಷ ಹಾಕಿಕೊಳ್ಳಬಹುದೇ ಹೊರತು ವಿಷಕನ್ಯೆ ಮುಟ್ಟಿ ಅಥವಾ ಮುತ್ತಿಕ್ಕೆ ಇನ್ನೊಬ್ಬರನ್ನ ಕೊಲ್ಲೋದು ಅಸಾಧ್ಯ ಅಂತ ನಾವು ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ನಾವು ಹೀಗೆ ಐತಿಹ್ಯಗಳಿಂದ ಬೆಂಬಲಿತವಾದಂಥ ಆದರೆ ವಾಸ್ತವವಾಗಿ ಅಸ್ತಿತ್ವದಲ್ಲಿಲ್ಲದ ಸಾಧ್ಯವಿಲ್ಲದ ಇಂತಹ ಇತರ ರೋಚಕ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.